ಸೊ ಗೈಸ್ ಇವತ್ತು ನಮ್ಮ ಗುಂಡುದು ಬರ್ತಡೇ ಇದೆ ಬಾಲಾಜಿದು. ಸೊ ಎಲ್ಲ ವಿಶ್ ಮಾಡ್ಬಿಡ್ರಿ. ಇದು ಹಾಕೋದು ಇನ್ನೊಂದು ವಾರಕ್ಕೆ. ಇಲ್ಲ ನಾಳೆ ಅಲ್ಲ ನಾಡ್ದು ಬರುತ್ತೆ. ಬರ್ತಡೇ ಮುಗಿದ ನಾಳೆಗೆ ಹಾಕ್ತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋಸ್. ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಮತ್ತು ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಿಗ್ಗೆ 5 ಗಂಟೆ ಆಗಿದೆ. ಇವಾಗ ಬೆಳಿಗ್ಗೆ ಪೌರ್ಣಮಿ ಇರೋದಕ್ಕೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಂಗೆ ನಮ್ಮ ಪುಟ್ಟದು ಬರ್ಡೇ ಐತೆ ಇವತ್ತು. ಫುಲ್ ಅವನದೇ ಪಾರ್ಟಿ. ಸೊ ಎಲ್ಲ ಪಾರ್ಟಿ ಏನೇನು ಮಾಡ್ತೀವಿ, ಎಲ್ಲೆಲ್ಲ ಹೋಯ್ತೀವಿ ಅಂತೆಲ್ಲ ಇವತ್ತು ಹಾಗೆ ಮಾಡ್ತೀನಿ ಗೈಸ್. ಹಾಕೊಂಡು ಪಾರ್ಟಿ ಫುಲ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳೋನೆ. ತಲೆ ಎತ್ತಿ ಮಾತಾಡ್ತಿಲ್ಲ ನೋಡಿ ಗೈಸ್. ನಾಚಿಕೆ ಆಗ್ಬಿಟ್ಟೈತೆ. ದೊಡ್ಡನಾಗಿದ್ದೀನಿ ಇವತ್ತನೇ. ಉಟ್ಬಿಟ್ಟವನೇ ಲೇಟ್ ನನ್ನ ಮಗ. ಇವತ್ತೇನೋ ಸದ್ಯ ಬೇಗ ರೆಡಿಯಾಗಿ ನಿಂತವನೆ. ಅವನೊಬ್ಬ ಬಂದ ದೇವ್ಕು. ರೈಟ್ ಕರೋ ಬಾಯ್, ಏಕ್ ಆದ್ಮಿ ಆತ. ಇಲ್ಲ ಬೊಂಬಡ ಕೇಳೋ ಡೈರೆಕ್ಟಾಗಿ ಅಷ್ಟೇ. ಫೋನ್ ಮಾಡಿ ಕೇಳು ಬ್ರೋ ಎಲ್ಲಿದ್ಯಾ ಅನು. ನಾನು 3:30 ಇದನ್ನು ಮಾಡಿ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಈಗ ಬಂದೆ. ಓಕೆ ಗೈಸ್, ಹೋಗ್ತಾ ಸಿಗೋಣ. ದೇವಸ್ಥಾನದ ಹತ್ರ ಬಂದಿದ್ದೀವಿ. ಕ್ಯೂ ನೋಡ್ರಿ. ನಾನು ಬಂದಿದ್ದೀನಲ್ಲ ಅದಕ್ಕೆ. ಅಯ್ಯೋ ಬೆಳಗ್ಗೆ ಅವ್ನ ಬರ್ತಡೇಗೆ ಅವನೇ ಸ್ಟೋರಿಗೆ ಹಾಕತ್ತವನೆ. ನಮ್ಮ ಫೋನೆಲ್ಲ ಇಸ್ಕೊಂಡು ನಮ್ಗೆ ಹಾಕಕ್ಕೆ ಮನಸ್ಸೇ ಇಲ್ಲ, ಅವನೇ ಹಾಕ್ತವನಿ. ಗುಂಡು ಅಂತ ಹಾಕಕ್ಕೆ ಹೋಯ್ತು ಅನ್ಕೊಳ. ಗುಂಡುಗೆ ಅಲ್ಲಿ ನೋಡು. ಗುಂಡು ಅಲ್ಲ ಕಣ, ಹೆಚ್ಚು ಹೊಡಿಯಾಕ್ತೀನಿ. ಏನದು ಹೆಚ್ಚು ಬಿಗ್ಗಲ್ ಬರ್ಬೇಕಾ? ಟೀ ಬಂದ್ಬಿಟ್ಟು ಹೈಲೈಟ್. ತಮ್ಮ ಎಲ್ಲಿ ನೋಡ್ದಪ್ಪ? ಯಾವ ರೀಲ್ ನೋಡ್ದಪ್ಪ? ಅಣ್ಣಂಗೆ ಹಾಕಿದ್ನಲ್ಲ ಅದನ್ನ ನೋಡ್ಕೊಂಡು ಹಾಕ್ತವನೆ. ಹ್ಯಾಪಿ ಬರ್ತಡೇ ತಮ್ಮ. ಸ್ವೈಪ್ ಮಾಡಬೇಕು, ಲಾಂಗ್ ಪ್ರೆಸ್ ಮಾಡಿ. ಐಫೋನಲ್ಲಿ ಇವೆಲ್ಲ ಐತಾ ಗೈಸ್? ನೋಡಿ ಎಲ್ಲ ಹೀರೋಗಳೆಲ್ಲ ಬಂದಿದ್ದಾರೆ, ಫುಲ್ ಸೆಲೆಬ್ರಿಟೀಸ್. ಈಗ ತಡೆ ಓಡ್ಸೋಕ್ಕೆಲ್ಲ ಐಟಮ್ ಎತ್ಕೊಂಡಿದ್ದೀವಿ. ಸೊ ಎಲ್ಲ ಗಂಟೆ ಸಿಕ್ತು ಅಂದ್ಬಿಟ್ಟು ಹೊಡಿತಾ ಬಿದ್ದವ್ರು ಗೈಸ್. ಗೈಸ್ ಈಗ ದರ್ಶನ ಮುಗಿಸ್ಕೊಂಬಂದೆ. ಸೊ ಗೈಸ್ ಇವಾಗೆಲ್ಲ ಫೋಟೋಶೂಟ್ ನೋಡ್ರಿ. ಫೋಟೋಶೂಟ್ ಮಾಡ್ಕೊಂಡು ಇವಾಗ ಹೊಡೋದು. ನೀವು ಹೊಡ್ಸ್ಕೊಳಲ್ಲ ನೋಡ್ರಿ ಬ್ರೋ. ಬನ್ನಿ ಗ್ರೂಪ್ ಒಂದು ಹೊಡ್ಕೊಳ್ಳೋಣ ಎಲ್ಲ. ಗೈಸ್ ಏನೋ ಫಂಕ್ಷನ್ ನಡೀತಿರಂಗಿದೆ. ಸೊ ಎಲ್ಲ ಫುಲ್ಲು ಊಟ ಟೇಬಲ್ ಎಲ್ಲ ಹಾಕೋರೆ. ಫುಲ್ಲು ಒಂದ್ಸತಿ ಔಟ್ಸೈಡಿಂದ ನೋಡಿ ದೇವಸ್ಥಾನ. ನಾನು ಬೊಟ್ಟು ಸೊಟ್ಟ ಇಟ್ಬಿಟ್ಟಿದ್ರು ಗೈಸ್. ಊರಿಗೆಲ್ಲ ಕರೆಕ್ಟಾಗಿ ಇಟ್ಬಿಟ್ಟು ಸೊಟ್ಟ ಇಟ್ಟವ್ರೆ. ಎಳ್ಕೊಂಬಿಟ್ಟೆ ಹಿಂಗೆ ಗೈಸ್. ಆ ಕಡೆ ದೇವ್ರ ಕಡೆ ತಿರ್ಕೊಂಡಿದ್ದ ಸುಮ್ಮನೆ ಓಡೋಯ್ತಾ ಇದ್ರು ಗೈಸ್. ಅಲ್ಲಿ ಬಿಟ್ರೆ ಸ್ಲಿಪ್ಪರ್ ಎಷ್ಟೋ ಒಂದು ಜೊತೆ ಇರ್ತವನು. ಅದ್ರಲ್ಲೇ ಹಾಕ್ತಾನೆ. ಬರ್ತಡೇ ಬಾಯ್, ಇವನಿಗೆ ಹಾಕ್ಸ್ತೀನಿ ಗಿಫ್ಟು ಕಡೆಯಿಂದ. ಅಲ್ಲೂ ಓಡೋದಪ್ಪ ಫುಲ್ಲು. ತಿರುಗಿಸ್ಬಿಟ್ಟು ನಿನ್ಸ್ತಾ ದುರ್ಕತ ಹೋಯ್ತವನೆ, ಬಿದೈತವನೆ. ಅವತ್ತು ಮಾಡಿದ್ನಲ್ಲಪ್ಪ ನಿಮ್ಮ ಆಫೀಸ್ ಮುಂದೆ ಸೈಕಾಗೆ ತಟಾಡ್ತಿದ್ದಲ್ಲ ತೋರಿಸ್ತಾ ಇರೋದು ನಿನ್ಗೆ. ಆಟ ಇಲ್ಲ, ಅಲ್ಲಿ ನಿಲ್ಸಿರೋದು. ಅಲ್ಲಿ ಐಚೆಂದ ನೋಡ್ರಿ, ಕಾಣಿಸೋದೇ ಇಲ್ಲ ನಿಮಗೆ ದೇವಸ್ಥಾನ ಐತೆ ಅಂತಾನೆ. ಆ ಮರಗಳು ಹಿಂದೆ ದೇವಸ್ಥಾನ ಇರೋದು. ಇದೆಲ್ಲ ಕಾರ್ ಪಾರ್ಕಿಂಗು, ಗಾಡಿಗಳ ಪಾರ್ಕಿಂಗು. ಆಮೇಲೆ ಅಷ್ಟೇ ಕಲ್ಲೆ ತಾಕ್ಬಿಡ್ತೀನಿ ತಲೆ ಮೇಲೆ ಎಲ್ಲ ಇದೆ. ಅವ್ನು ನಿನ್ನೆ ಎತ್ತಾನೆ, ನೀನು ಕಲ್ಲಲ್ಲಿ ಎತ್ತ ಹೊಡ ಹಾಕ್ಯ. ಚಾಲೆಂಜ್. ಅವನೇ ಎತ್ತದ ನೋಡೋದು. ಅವತ್ತು ಇದು ಅಲ್ಲಿ ನೀರಲ್ಲಿ ಹಾಕೋದಲ್ಲ, ಆ ಥರ ಅಣ್ಣಂಗೆ ಹಾಕ್ಬೇಕು. ಎವರಿಸ್ಬಿಟ್ಟು ಕರ್ಕೊಂಬ. ನಾವು ಕರೆಕ್ಟ್ ಟಿಟಿಯಿಂದ ಎತ್ಕೊಂಬಂದು ಎಸಿಬೇಕಿತ್ತು. ಕರ್ಕೊಂಬಂದು ಅವಾಗ ಎದ್ದು ಬಂದಿರೋ ಗೈಸ್. ಕೂಗಿ ಸಾಕಾಗೋಯ್ತು.
ಮಲ್ಕೊಬಿಟ್ಟಿದ್ದ ಫುಲ್ಲು ವಾಮಿಟ್ ಹಾಕೊಂಡು ಇವನು ಎತ್ತಾಕಿದ್ವಿ. ನಾನಲ್ಲ. ಆಮೇಲೆ ಇವನು ಹೋಗಿದ್ದೆಲ್ಲ ನೋಡ್ದೆ ವಿಡಿಯೋ. ಬಜಾಜ್ ಅವನು ಹಾಕಿದ್ವಿ ಅಲ್ಲ. ನಿನಗೆ ಜಾಸ್ತಿ ಎಲ್ಲ ಹೊಡಿತಾ ಇದೀವಿ, ಆಯ್ತಾನೆ ಇಲ್ಲ ನಮ್ಮನ್ನ ಒಂದೊಂದು ಕೈಲಿ ಎತ್ತೈತೆ ಸೀತವನ್ ಮತ್ತೆ ಎಲ್ರು ಹೋಯ್ತಾ ಇದೀವಿ, ಒಂದೊಂದು ಕೈಲಿ ಎತ್ತೈತೆ ಸೀತವನ್. ನೋಡ್ರಿ ಆಗ್ತಾವ್ ಇನ್ನೊಂದು ಯಾವ್ದೋ ಗ್ಯಾಪು. ಅಪ್ಪ ನನ್ನ ಚಪ್ಪಲಿ ಐತಾ? ನನ್ನ ಚಪ್ಪಲಿ ಐತಪ್ಪ. ಎಲ್ಲರೂ ಫಸ್ಟ್ ಚಪ್ಪಲಿ ಹುಡುಕಬೇಕು. ಎಲ್ಲೋ ಅವನು ಪವನ ಹೊಂಟದ್ನಾ? ಏ ಗಾಡಿ ಹಿಡ್ಕೊಳ್ಳಲೇ. ಪೆಟ್ರೋಲ್ ಕಡೆ ಆಗೈತೆ ನನ್ನ ಗಾಡಿದಂಗೆ ಪೆಟ್ರೋಲ್ ಎತ್ಕೊಂಡು ಹೋಯ್ತಾ ಇದ್ದೀನಿ. ನೋಡ್ರಿ 100 ರೂಪಾಯಿಗೆ 1 ಲೀಟ್ರ್ ಬರೋದು, 100 ರೂಪಾಯಿಗೆ 3/4 ಲೀಟ್ರ್. ನೋಡಿ ಯಾರ ಹತ್ರ ಹೋಯ್ತಾವನ್. ಹಲೋ ಟ್ಯಾಂಕ್ ಚಿನ್ನ ಈ ಪ್ರೀತಿ ಅಭಿಮಾನ ಹಿಂಗೆ ಚಿನ್ನ ಟ್ಯಾಂಕ್ ಚಿನ್ನ. ಸಂಜೆ ಅಭಿಮಾನ ತೋರಿಸ್ತೀವಿ. ಸಂಜೆ ಅಭಿಮಾನ ನಿಂಗೆ ಸಂಜೆ ತೋರಿಸ್ತೀವಿ ಚಿನ್ನ. ಸನ್ಮಾನ ಗಿನ್ಮಾನ ಕಾರ್ಯಕ್ರಮ ಐತೆ ಸಂಜೆ. ಏಯ್ ಬರ್ತ್ಡೇ ಬಂಪ್ಸ್ ಕೊಡ್ಬೇಕಪ್ಪ. ಬೇಡ ಹಂಗೆ ನಿಲ್ಸ್ಬಿಟ್ಟೆ ಈ ಕಡ ಬೈಟ್ ಬೈಟ್ ಏಯ್ ಆಗಲ್ಲಪ್ಪ ಆಗಲ್ಲ. ಅವತ್ತು ಎಳ್ಕೊಂಡು ಹೋಯ್ತಾ ಇದೀವಲ್ಲ ನೀರಿಗೆ, ಹಾಕೊಂಡು ಬೆನ್ನು ಉಚ್ಕೊಂಡು ಎಳ್ಕೊಂಡು ಹೋಗಿದ್ದೀವಿ. ನಂಗೆ ಎತ್ತಕ್ಕೆ ಆಗಿಲ್ಲ, ಸುಮ್ಮನೆ ಹಂಗೆ ಕೈ ಹಿಡ್ಕೊಂಡಿದ್ದೀನಿ ಅಷ್ಟೇ, ಉಚ್ಕೊಂಡು ಹೋಗಿ ಸುರ್ಕತ್ತ ಆಯ್ತಾ ಬಿಟ್ಟಿದ್ದೀನಿ. ಎರಡು ಬಂದೈತೆ ಬ್ರೋ. ನೋಡ್ರಿ ಗೈಸ್, ನೋಡ್ರಿ ಲಾಸ್ಟ್ ವಿಡಿಯೋ ನಾವು ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಯಾರನ್ನ ನೋಡಿಲ್ಲ ನೋಡಿ ಗೈಸ್, ನೋಡ್ತಾರೆ ಫ್ರೀ ಇಲ್ವಲ್ಲ ಕೆಲಸ. ದಿ ನೆಕ್ಸ್ಟ್ ಡೇ ಅದು ನನ್ನ ಅಕೌಂಟ್ ಅಲ್ಲಿ ಇಟ್ಬಿಟ್ಟಿದ್ರೆ ಡ್ಯೂಟಿಗೆ ಹಾಕೋಯ್ತಾ ಇದ್ದೆ ನಾನು. ಅಲ್ಲ 2,000 ರೂಪಾಯಿ ಏನ್ಕೆ 500 ರೂಪಾಯಿ ಸಾಕು. ಅದು 2,000 ರೂಪಾಯಿ ಕೇಳ್ತಾವನೆ, 1 ಅವರ್ ಎಕ್ಸ್ಟ್ರಾ. ಏನು ಒಬ್ಬರು 500 ರೂಪಾಯಿ ಆಯ್ತದ? 600 ರೂಪಾಯಿ ಬಾ ವೆಜ್ ನಂದು. ಏಯ್ ನಡೆಯೋ ಕೊಡ್ಸ್ ನಡೆಯೋ. ಬೇಕಲ್ಲ ನಿನಗೆ ಊಟ ಬೇಕು ಅಂತ. ಬಡೆ ಪಾಟಿ ಕೇಳ್ತವ್ರಿ, ಕಾಸಿಲ್ಲ ಅಂದ್ರೆ ಗೊತ್ತಾಯಿಲ್ಲ. ಕದಿಮ್ಕೊಂಬಿಟ್ಟವ್ರಿ. ನಂದು ಹಾಕ್ಸ್ಬಿಡು. ನಂದಿನ್ನೂ ಬಟ್ಟೆ ಕಾಸು ಕೊಟ್ಟಿಲ್ಲ ಬ್ರೋ. ಹೌದಾ? ಹ್ಮ್ ಟೀ ಶರ್ಟ್ ನಾನು ಅಮ್ಮ ಬಟ್ಟೆ ಹಾಕ್ಸ್ಕೊಬಿಟ್ಟಿ. ನನ್ನ ಹಂಗೆ ಐತಿಟ್ಟಿದ್ಯಾ ತಾನೆ? ಹಂಗೆ ಐತೆ. ನೀವ್ ಬರ್ಲಿಲ್ಲ ಅಂದ್ರೆ ಕಸ್ಟಮರ್ ಇದನ್ನ ನೋಡಿ ಶಾಕ್ ಆಗ್ಬಿಟ್ಟಿರೋದು. ನಾನು ಈ ಟೀ ಶರ್ಟ್ ನೋಡ್ಬಿಟ್ಟು ನಂದೇನಾರ ತಕೊಂಡ್ಬಿಟ್ರು ಅಂತ ನಾನ್ ಫುಲ್ ಫಸ್ಟೇ ಕೊಟ್ಟಿದ್ದೆ ನಾನು ಅವ್ನಿಗೆ ಗಿಫ್ಟ್ ಅಂತ. ಕೊಟ್ಬಿಡಪ್ಪ. ಒಂದೇ ವಾರಕ್ಕೆ ಎಷ್ಟು ಬಂದೈತೆ? ಆ ಪ್ಯಾಂಟ್ ಚೆನ್ನಾಗೈತೆ. ಪ್ಯಾಂಟು ಆಮೇಲೆ ಒಂದು ಟೀ ಬಂದೈತೆ. ಶರ್ಟ್. ಅವಂದು ಕೂದಲು ಬೋಡನೆ ಕೊಡ್ತೀವಿ ಅಂದ್ರು ಬೋಡ ತರ ಅವನೇ. ಏನೋ ಸಿಂಕ್ ಮಾಡ್ಕೊಂಡೆ. ಒಂದ್ ಪ್ಯಾಂಟು ಒಂದ್ ಶರ್ಟ್ ಎರಡು ಟೀ ಶರ್ಟ್. ಹೋಗಿ ಏನೋ ಸಿಂಕ್ ಮಾಡ್ಕೊಂಡ ಅವನು ಕಾಸು ನೋಡು ಅವನಿಗೆ. ಕ್ಯಾಮ್ರಾ ತೆಗಿಯೋ. ಫೋನು ಒಳಗಡೆ ಮಡಿಕೊಂಬಂದು ಕ್ಯಾಮ್ರಾ ತೆಗಿಯೋ. ಫೋನ್ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಓ ಕ್ಯಾಶ್ ತೆಗಿ. ಫೋನ್ ನೀರ್ ಕುಡಿಯೋಣ ಅಂತ ಹೋದ್ನಲ್ಲ, ಜಾರ್ ನೀರ್ ಇತ್ತು, ಅದಕ್ಕೆ ಒಳಗಡೆ ಮಡಿಕೊಂಡ್ ತೆಗಿ. ನೀರ್ ಕುಡ್ದ? ಜಾರುತ್ತೆ ಅಂದ್ರೆ ಟೇಬಲ್ ಮೇಲೆ ಜೊಲ್ಲ ಅಲ್ಲೇ ಐತೆ ನೀರ್ ಕುಡ್ದ. ಅಲ್ಲ ಜಾರುತ್ತೆ ಅಂದ್ರೆ ಟೇಬಲ್ ಅಲ್ಲಿ ಇಕ್ಕತ್ತಾರೆ. ಜೋಬಗಡೆ ಅದು ಅಂಡರ್ವೇರ್ ಜೋಬಗಡೆ ಅವನ ಇಕ್ಕತಾನೆ. ರಾಯರಲ್ಲಿ ಅವನ ಇಕ್ಕತೆ ಎಲ್ಲ. ಡ್ರೈಯರ್ ಅಲ್ಲಿ ಫೋನ್ ತೆಗಿ. ಮತ್ತೆ ಹೇಳ್ದಂಗ್ ಮಾಡ್ಬೇಕು. ತೆಗಿ. ಪತ್ಕೊಂಡ್ ತಿನ್ನೋದು. ಚಡ್ಡಿ ಹಾಕಿದ್ಯಾ? ಹಾಕಿಲ್ಲ. ಹಾಕೋಣ ಇಲ್ಲ ಹಿಂಗೆ ಮಾಡ್ತೀನಿ. ನೋಡಿ ಗೈಸ್, 100 ರೂಪಾಯಿ ಬಿರಿಯಾನಿ ಕುಸ್ಕಾ ಕೊಡ್ಸಕ್ಕೆ ಹೆಂಗಾಡ್ತಾವನೆ ಬರ್ತ್ಡೇ ಟ್ರೀಟು. ನೋಡ್ರಿ ಫೋನ್ ಪೇ ತೆಗಿ. ಫೋನ್ ಪೇ ಇಲ್ಲ ಆದ್ರೆ ನೀನೇ ಹಾಕ್ಸ್ಬೇಕು. ಆಯ್ತು ಫೋನ್ ಪೇ ತೆಗಿ. ಅದು ಈ ಕಡೆ ಇಕ್ಕು. ಮಾಡು. ಪಾಸ್ವರ್ಡ್ ಹಾಕ್ಬಿಡ್ತೀನಿ ನೋಡಿ. ಏಯ್ ಹಾಕ, ನಮ್ಗೆ ಗೊತ್ತಿಲ್ಲ. ಹ್ಮ್ 112 ರೂಪಾಯಿ. ಅದು ಫ್ಯಾನ್ ಪೇ ತೆಗಿ. ಫಾರ್ಮ್ ಪೇನೇ ಇಲ್ಲ ತಡಿಯಪ್ಪ. ರೇಟ್ ಮಾಡ್ದೆ ಅಂದ್ರೆ ಹೆಂಗ ನಮ್ಗೆ ಹಂಗಾರ ಇರುತ್ತೆ. ಐಡ್ ಇದ್ ಮಾಡಿರ್ತಾನೆ, ಆ್ಯಪ್ ಐಡ್ ಮಾಡಿರ್ತಾನೆ.
ಲೇ ಆಟ ನಾವು ಬೇಜಾನ್ ಆಡಿದೀವಿ ಶಿಷ್ಯ. ಇನ್ ಯಾವ ಐಡಲ್ ಹುಡುಕಿ ಅಂದ್ರೆ ಸಿಗಲ್ಲ. ಆಯ್ತು ಹಾಕಿಸ್ಕೊ ನಿಮ್ಮ ಅಕ್ಕನ ಫೋನ್ ಇವಾಗ ಸರಿ ನಿಮ್ಮ ಅಕ್ಕ ಫೋನ್ ಹಾಕ್ಬಿಟ್ಟು ಅಕ್ಕ ಒಂದ್ 500 ರೂಪಾಯಿ ಇದ್ರೆ ಹಾಕು ಅನ್ನು ಅಷ್ಟೇ. ಆಮೇಲೆ ಅಕ್ಕ ಇಲ್ಲ ಕಣೋ ಅಷ್ಟೊಂದು ಅಂದ್ರೆ ಎಷ್ಟೈತೆ ಅಷ್ಟು ಹಾಕು ಅನ್ನು. ಫೋನ್ ಹಾಕು. ಅರೇಂಜ್ ಮಾಡೋಣ ಇವಾಗ ನಾವೇ ಅರೇಂಜ್ ಮಾಡು. ಫಸ್ಟ್ ಅಕ್ಕಂಗ್ ಮಾಡು. ಫಸ್ಟ್ ಯಾವ್ದೇ ಹಾಕಂಗಾರ ಮಾಡು. ಪೆಟ್ರೋಲ್ ಬಂಕ್ ಮಾಡು. ಪೆಟ್ರೋಲ್ ಬಂಕ್ ಹಾಕೋಣ ಫೋನ್ ಪೇ ಇಲ್ಲ. ನಂಗೆ ಯಾರೋ ಮಾಡು ಫೋನ್ ಪೇ. ನೀನ್ ಪೆಟ್ರೋಲ್ ಬಂಕ್ ಅಕ್ಕನ ಹತ್ರ ಇಲ್ಲ ಅಂದ್ರೆ ಪಕ್ಕದಲ್ಲಿರೋರ್ ಅಕ್ಕನ ಹತ್ರ ಹಾಕ್ಸ್ತಾರೆ. ನೀನ್ ಮಾಡು ಮಾಡು. ನಾವ್ ಹೇಳ್ದಂಗ್ ಮಾಡು. ತಿಂಗಾಮ್ಸ್ಕೊಂಡ್ ಫೋನ್ ಹಾಕಿ ಕಾಸು ಅಷ್ಟೇ. ಕಾಸು ಇರಲ್ಲ ಬ್ರೋ ಅವ್ರ ಹತ್ರ ಬ್ರೋ. ಆಯ್ತಾ ಕೇಳು ಕೇಳ್ಬೇಕಷ್ಟೇ. ಕೇಳು. ಹಲೋ ಅಕ್ಕ ನಿನ್ ಹತ್ರ ಫೋನ್ ಪೇ ಐತೆನ ಅಕ್ಕ? ಫೋನ್ ಪೇ ಅಲ್ಲ 500 ರೂಪಾಯಿ ಕಾಸು ಹಾಕೋನು ಅಕ್ಕ ಇಲ್ಲಿ. ಹಲೋ ಅಕ್ಕ ಇಲ್ಲಿ ಇವ್ರಿಗೆ ಅನ್ಬಾರ್ದು. ಅಕ್ಕ ನಂಗೆ 500 ರೂಪಾಯಿ ಕಾಸು ಹಾಕು ನನಗೆ. ಅಯ್ಯೋ ಕೆಲ್ಸದಲ್ಲಿ ಅವ್ರ ಕಡೆ ಫೋನ್ ಇಲ್ಲ. ಹಲೋ ಇಲ್ಲ ಬೇಗ ಹೇಳು ಅಂತ ಐತೆ. ಮೀಟ್ ಮಾಡ್ಕೊಂಡು ಹೇಳು ಅಕ್ಕ. ಇನ್ನೊಂದ್ಸತಿ ಹೇಳು. ಫೋನ್ ಪೇ ಆಯ್ತು ನಮ್ದು ಇವಂಗ್ ಫೋನ್ ಹಾಕಿಂತ ಹೇಳಿ. ಇವನೇನ್ ಗೊತ್ತಾ ಕೇಳಿಸ್ಕೊಳ್ರಿ ಹಂಗೆ ಎಲ್ಲ ಅನ್ಬಾರ್ದು. ನಿನಗೇನೋ ಕಷ್ಟ ಐತೆ ಅಂತ ಕೇಳ್ತೀವಿ ಜನ ಹತ್ರ ಕೇಳು. ನೀನ್ ಇವಾಗ ನಮ್ ಅದ್ರಲ್ಲಿ ನಾನ್ ಕೇಳಿದಾರ ಅಂತ ದುಡ್ಡು ನಾವ್ ಸರಿಯಾಗಿದೆಯಲ್ಲ ಮನೆ ಹಾಳ್ ಮಾಡಕ್ಕೆ. ನೀನು ನಮ್ ಕತೆ ಇಂಡೈರೆಕ್ಟ್ ಆಗಿ ನಮ್ಗೆ ಹೇಳ್ತಾ ಇರೋದು. ಏನೋ ಅವತ್ತ ಒಂದೇನಾ? ನಿಮ್ ದಿವ್ಯಾಕಂಗ್ ಮಾಡ. ದಿವ್ಯಾಕಂಗೆ ಮಾಡ್ತಿರೋದು. ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಬೇರೆ ಹಾಕಂಗ್ ಮಾಡಿ. ಬೇರೆ ಯಾರು ಅವ್ರು ಬ್ರೋ? ಪೆಟ್ರೋಲ್ ಬಂಕ್ ಹಾಕನೆ ಫಸ್ಟ್ ಮಾತಾಡಿದ್ದು. ಏನ್ ಮಾಡ್ತಿ ಅಂತಾನೆ ಮಾಮ್ ಕೇಕ್ ರೆಡಿ ಮಾಡು. ಆ ಅಂಕಲ್ ಅವ್ರು ಫೋನ್ ಹಾಕು. ನಿಮ್ ಬಡ್ಡಿ ಅಂಕಲ್ ಕೃಷ್ಣ ಫೋನ್ ಹಾಕ್ಲಾ? ಈಗ ಇಸ್ಕೊಂಡ್ರೆ ಕಾಸು ಕೊಡು ಅಂತ. ಹಂಗ ಅಂದ್ಬಿಟ್ರೆ ಕೊಟ್ಬಿಡಣ ಕಣ. ಏನಕ್ಕೆ ಇಸ್ಕೊಂಡಿದ್ದೆ? ನೆನ್ನೆ ಬೇರೆ ವಾರ ಮಾಡಿದ್ದೆ. ಏನೋ ಒಂದ್ ಶೂಟ್. ಸರಿ ಈಗ ಅಲ್ಲಿ ಕಬಾಬ್ ರೆಡಿ ಆಯ್ತು. ಬಿರಿಯಾನಿ ರೆಡಿ ಮಾಡಪ್ಪ ಸಾಕು. ಮಟನ್ ಬಿರಿಯಾನಿ ಚಿಕನ್ ಎಲ್ಲ ನನಗೆ ಹೊಡಿತೀನಿ. ಚಿಕನ್ ಬಿರಿಯಾನಿನೇ ಬೇಕು, ಕುಷ್ಕ ಅಲ್ಲ. ಕಬಾಬ್ ಇಲ್ಲ ಅವಾಗಲೇ ಕುಷ್ಕ ಅಂತ ರೆಡಿ ಮಾಡಿದ್ವಿ. ನೀನ್ ಯಾವಾಗ ನೀನ್ ಯಾವಾಗ ಈ ತರ ಆಟ ಆಡಕ್ ಸ್ಟಾರ್ಟ್ ಮಾಡೋದು? ಬಿರಿಯಾನಿ ಅದು ಯಾವ ಬಿರಿಯಾನಿ ಕರ್ಕೊಂಡ್ ಹೋಗ್ತೀನಿ. 3 ಗಂಟೆಗೆ ಕೊಡ್ತಾರೆ ಫೋನ್. ಬಿರಿಯಾನಿ ಕರ್ಕೊಂಡ್ ಹೋಗ್ತೀನಿ ನಾನು ಮೇಲ್ಗಡೆ ಸೆಕೆಂಡ್ ಸ್ಟೇಜ್. ಅಲ್ಲಿ ಕಬಾಬು ಮಸಾಲ ಹಾಕ್ಸರ್ಬೇಕಾದ್ರೆ ನಾನು ಹಾಕ್ಸ್ಕೊಡ್ತೀನಿ. ಕಬಾಬ್ ನಾನು ಹಾಕ್ಸ್ಕೊಡ್ತೀನಿ. ಬಿರಿಯಾನಿ ಅಡ್ಜಸ್ಟ್ ಮಾಡಷ್ಟೇ. ಇವಾಗ ಹಾಕಿಸ್ಕೊಡ್ತೀವಿ, ದುಡ್ಡು ಮಾತ್ರ ನೀನ್ ಪೇ ಮಾಡ್ಬೇಕು. ನಾವು ಹಾಕಿಸ್ತೀವಿ, ದುಡ್ಡು ಹಾಕಲ್ಲ. ಕಬಾಬ್ ಹಾಕ್ಸ್ಬೇಕು, ತಿನ್ಸಕ್ಕಲ್ಲ. ಆಯ್ತು ಇನ್ನೆಷ್ಟು 22 ನಿಮಿಷ ಐತೆ, ಬೇಗ. ಇಲ್ಲ ಫೋನ್ ಇಸ್ಕೊಳ್ಳೋಣ ಅಷ್ಟೇ. ನನಗೆ ಫೋನ್ ಕೊಟ್ಟಾಗ ಇಲ್ಲ ಫೋನ್ ಇವಾಗಲೇ OLX ಅಲ್ಲಿ ಮಾರದೆ. ಇಲ್ಲ ಕ್ಯಾಶಿಫೈ ಇಮಿಡಿಯೇಟ್ ಆಗಿ ಎತ್ಕೊಂಡೈತಾನೆ ಬಂದಿ. ಇವತ್ತು ಕೊಡಲ್ಲ. ನಿನ್ನ ಹಿಂಗ ಆಟ ಒಳಗೆ ಮನಸ್ಸಿ ಇವತ್ತು ಇಲ್ಲೇ ಮನಸ್ಸು ಏನಿಲ್ಲ. ನಿಮ್ ಮಕ್ಕ ನೋಡು ಅಮಾಯಕ. ವಾರಕ್ಕೆ ದಾರ ಗೈಸ್ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ 2 ಇತ್ತು. ಇವಾಗ ಮತ್ತಿಂದ 2 ಬಂದೈತೆ. ಎಲ್ಲಿಂದ ವಾರಕ್ಕೆ 2 ಸತಿ ಹೋಯ್ತಾನೆ ಬೆಂಡಿ ಮಕ್ಕಳ ಮಂಗೆ. ದೇವರೇ ಕಾಪಾಡಪ್ಪ. ಹತ್ರ ಇಂದ ನೀನೇ ಮುಚ್ಚಿಕೋ ಸ್ವಲ್ಪ. ಹಣಿ ಹೊಡಿಬೇಕ. ಕೊನೆಗೂ ಕಾಸು ಅಡ್ಜಸ್ಟ್ ಮಾಡಿ ಬಿರಿಯಾನಿ ತಿನ್ನಕ್ ಕೊನೆಗೂ ಬಿರಿಯಾನಿ ತಿನ್ಬಿಟ್ವಿ. ಅಂದ್ಲಾಗೆ ನೋಡ್ತಾವ್ನಿ ಕೊಡ್ಸ್ಬಿಟ್ಟ ಬಿರಿಯಾನಿ. ಗೈಸ್ ಬಿಡ್ಲಿಲ್ಲ. ಇವ್ರ ಹತ್ರ ಹಾಕಿಸ್ಕೊ, ಅವ್ರೊಬ್ರು ಹಾಕಿಸ್ಕೊ. 100 ರೂಪಾಯಿ 200 ರೂಪಾಯಿ ಅಂತೆಲ್ಲ ಹಾಕಿಸ್ಕೊಂಡು ತಿಂದು ಮಸ್ತ್ ಕೂತಿದೀವಿ ಈಗ. ಗೈಸ್ ಅಲ್ಲಿಂದ ಅಂಗಡಿಗೆ ಬಂದೆ. ಸೊ ಶಾಪ್ ಹತ್ರ ಬಂದು ಸೊ ಕಸ್ಟಮರ್ಸ್ ಬರ್ತಾ ಇದ್ರು. ಸೊ ಎಲ್ಲಾನು ಅಟೆಂಡ್ ಮಾಡಿದೆ. ಸೊ ಹೊಸದಾಗಿ ಸ್ಟಾಕ್ಸ್ ಹಾಕ್ಸಿದೀವಿ ಗೈಸ್. ಟಿ ಶರ್ಟ್ಸ್ಗಳೆಲ್ಲ ನೋಡ್ಬೋದು. ಎಲ್ಲ ಚೆನ್ನಾಗಿರೋ ಕಲೆಕ್ಷನ್ಸ್ ಹಾಕ್ಸಿದೀನಿ. ಸೊ ಟ್ರೆಂಡಿಂಗ್ ಆರ್ಟಿಕಲ್ಸ್ ಹಾಕ್ಸಿದೀನಿ. ಸೊ ಬನ್ನಿ ಫ್ರೀ ಇದ್ದಾಗ ವಿಸಿಟ್ ಮಾಡಿ ಒಂದ್ಸತಿ ಶಾಪ್ನ ನೋಡಿ ಚೆಕ್ಔಟ್ ಮಾಡಿ. ಒಳ್ಳೊಳ್ಳೆ ಬ್ಯಾಗಿ ಶರ್ಟ್ಸು, ಬ್ಯಾಗಿ ಪ್ಯಾಂಟ್ಸು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ ಬನ್ನಿ. ಮತ್ತೆ ಗೈಸ್ ನೆಕ್ಸ್ಟ್ ವೀಕು ಟಮಟೆ ಬುಕ್ ಮಾಡೋಕೆ ಹೋಗ್ತೀವಿ ಗಣೇಶನ್ಗೆ. ಸೊ ಅದು ಕೂಡ ವ್ಲಾಗ್ ಬರುತ್ತೆ. ಸೊ ಅಂದರೆ ಸಾರಿ ಈ ವೀಕಲ್ಲೇ ನಿಮಗೆ ನೆಕ್ಸ್ಟ್ ವೀಕು ವೀಡಿಯೋಸ್ ಬರುತ್ತೆ. ಸೊ ವೀಡಿಯೋಸು ಇನ್ಮೇಲಿಂದ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ಗೈಸ್. ಸೊ ಮಾಡ್ತೀನಿ.
ಸೊ ನೀವೇನು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 7000 ಸಬ್ಸ್ಕ್ರೈಬರ್ಸ್ಗೆ ನಿಯರ್ ಇದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 7000ನ ಕ್ರಾಸ್ ಮಾಡಿರಿ. ಸೊ ನೋಡೋಣ ಯಾವ ಥರ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ಮತ್ತು ಇನ್ನೇನು ಗೈಸ್ ಹಬ್ಬ ಹತ್ರ ಬರ್ತಿದೆ. ಇನ್ನು ಒಂದೊಂದೇ ಕೆಲಸಗಳು ತುಂಬ ಇದೆ, ಎಲ್ಲ ಮಾಡ್ತಾ ಬರಬೇಕು. ಮತ್ತು ನೀವು ಗಣೇಶ ಬುಕ್ ಮಾಡಿದ್ದೀರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ನೋಡ್ತೀನಿ ಮಾಡಿದ್ದೀರಾ ಮಾಡಿಲ್ವಾ ಅಂತ. ಮತ್ತು ನನಗೆ ಗೋಲ್ಡನ್ ಸಜೆಷನ್ ಕೊಡಿ ಗೈಸ್. ಅದೇ ಹೇಳಿದೆ, ನಾನು ತುಂಬ ದೊಡ್ಡ ಮಟ್ಟದ್ದು ರೇಂಜದೆಲ್ಲ ನನಗೆ ತರೋಕ್ಕೆ ಅಷ್ಟೊಂದು ನಾವು ಬಜೆಟ್ ಇಟ್ಕೊಂಡಿಲ್ಲ. ಮೀಡಿಯಮ್ಮು ಒಂದು 20K ಒಳಗಡೆ ಸಿಗೋವಂಥ ಗಣೇಶಗಳು ನಿಮ್ಗೇನಾದರೂ ಗೊತ್ತಿದ್ರೆ ಗೋಡೌನು, ಬೆಸ್ಟ್ ಗೋಡೌನ್, ಒಳ್ಳೆ ಗೋಡೌನ್ ಸಿಕ್ಕಿದ್ರೆ ಸೊ ನಂಗೆ ಸಜೆಷನ್ ಮಾಡಿ. ಸೊ ನಾನು ಅಲ್ಲಿ ವಿಸಿಟ್ ಮಾಡ್ತೀವಿ. ಸೊ ಗಣೇಶ ನಮ್ಗೆ ಯಾರು ಇಷ್ಟ ಆದರೆ ನಾವು ಬುಕ್ ಮಾಡ್ತೀವಿ. ಮತ್ತು ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಯಾರು ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಇರೋ ಬೆಲ್ಲೈಕನ್ನ ಹೊಡೆಯೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬಾಯ್ ಗೈಸ್.